ವೀಕ್ಷಕರೇ, ಗಾಂಧಿ ಗ್ರಾಮದಿಂದ ಅವಿರೋಧವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರಾದ ವರಲಕ್ಷ್ಮಿ ಅಣ್ಣಯ್ಯ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಅವರು ಏನು ಹೇಳಿದ್ದಾರೆ ಕೇಳೋಣ. ವರಲಕ್ಷ್ಮಿ ಅಣ್ಣಯ್ಯ ಸರ್, ವರಲಕ್ಷ್ಮಿ ಅಣ್ಣಯ್ಯ ಮತ್ತೆ ನಮ್ಮನ್ನ ಗ್ರಾಮದ ಸದಸ್ಯರು ಮತ್ತು ಎಲ್ಲರೂ ಸದಸ್ಯರು ಸೇರಿ ನಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವಿರೋಧ ಆಯ್ಕೆ ಮಾಡಿ ಈಗ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಮತ್ತು ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಸರ್, ನಿಮ್ಮ ಡೈರಿಯಿಂದ ಗ್ರಾಹಕ ಏನು ಅನುಕೂಲ ಇದೆ ಸರ್? ರೈತರಿಗೆ ಹಾಲು ಹಾಕ್ತಾರಲ್ಲ ಅವರಿಗೆ. ಸರ್, ಹಾಲು ಹಾಕೋರಿಗೆ ಈಗ ಯಶಸ್ವಿನಿಯನ್ನು ಮಾಡಿಸ್ಕೊಡ್ತಾ ಇದ್ದೀವಿ. ಮತ್ತು ಅದ್ರ ಜೊತೆಗೆ ಯಶಸ್ವಿನಿ ಜೊತೆಗೆ ಡೈರಿಗೆ ರಾಸುಗಳಿಗೆಲ್ಲ ಇನ್ಸೂರೆನ್ಸ್ ಮಾಡಿಸ್ಕೊಡ್ತಾ ಇದ್ದೀವಿ. ಮತ್ತು ಹಾಲು ಹಾಕೋರು ಬೇರೆ ಏನು ಅನುಕೂಲ ಇದೆ? ಅದೇ ಬೋನಸ್ ಅಂತ ಪೆಂಡಿಂಗ್ ಇದೆ. ಅದು ಕೊಡ್ತಾ ಇಲ್ವಾ? ಇಲ್ಲ, ಅದು ಬೋನಸ್ ಇದೆ. ಅದೇ ನಮ್ಮದೇ ಬಿಲ್ಡಿಂಗ್ ಆಗಿಲ್ವಾ ಸರ್, ಬಿಲ್ಡಿಂಗ್ ಅದಕ್ಕೋಸ್ಕರ ನಾವು ಫಂಡ್ ಆಗಿ ಇಟ್ಕೊಂಡಿದ್ದೀವಿ. ಅದನ್ನು ಫಂಡ್ ಆಗಿ ಒಂದು ಸ್ವಲ್ಪ ದುಡ್ಡಿದೆ. ಈಗ ಬಿಲ್ಡಿಂಗ್ ಆದ್ಮೇಲೆ ಅದಕ್ಕೆ ಉಪಯೋಗ ಮಾಡ್ಕೊಳ್ಳೋಕೆ ಅಂತ ಫಂಡ್ ಇಟ್ಕೊಂಡಿದ್ದೀವಿ ಅದನ್ನು. ಸರ್, ಇವಾಗ ರೈತರು ಹಸು ತಗೋಬೇಕು ಅಂದಾಗ ಆಮೇಲೆ ಈಗ ಸರ್, ರೈತರುಗಳಿಗೆ ಏನಾಗಿದೆ ಅಂದರೆ 2 ವರ್ಷ ಒಬ್ಬ ಸದಸ್ಯರಿಗೆ ಹಾಲು ಹಾಕೋಂಥವ್ರಿಗೆ 25,000 ರೂಪಾಯಿ ಇದು ಕೊಡ್ತಾ ಲೋನ್ ಕೊಡ್ತಾ ಇದ್ದೀವಿ. ಅದು ಬಡ್ಡಿ ರೈತವಾಗಿ ಕೊಡ್ತಾ ಇದ್ದೀವಿ ಸರ್. ಅದು ತಿಂಗಳ 2,000 ರೂಪಾಯಿ ಕಟ್ಕೊಂಡು ಹೋಗ್ಬೇಕು. 2,000 ರೂಪಾಯಿಂದ 10 ತಿಂಗಳಿಗೆ 25,000 ಮುಗಿದೋಗುತ್ತೆ. ಅದು ಅದನ್ನು 10 ಜನ ಕೊಡ್ತಾ ಇದ್ದೀವಿ. 10 ಜನದಲ್ಲಿ ಈಗ 10 ಜನಕ್ಕೆ ಕಲೆಕ್ಟ್ ಆಗಿರೋದ 2,000 ರೂಪಾಯಿ, ತಿಂಗಳ 2,000 ರೂಪಾಯಿ 25,000 ರೂಪಾಯಿ ಕಲೆಕ್ಟ್ ಆಗುತ್ತೆ. ಹತ್ತಿರ ಇನ್ನೊಬ್ಬ ಸದಸ್ಯರಿಗೆ ಕೊಡ್ತಾ ಇದ್ವಿ. ಯಾರಿಗಾದ್ರು ಅವಶ್ಯಕತೆ ಇರೋರಿಗೆ ಹಸ್ಗಳು ತಂದು ಮಾಡ್ಕೊಳ್ಳೋಂಥವ್ರಿಗೆ 25,000 ರೂಪಾಯಿ ಸರ್ ಇದರಿಂದ ಕೊಡ್ತಾ ಇದ್ವಿ. ಸ್ಟೆಪ್ ಯೋಜನೆ ಅಂತ ಇದೆ. ಆಗಿದ್ರಲ್ಲಿ 2 ಲಕ್ಷ ಫಂಡ್ ಇದೆ. ಅದು ಅವಶ್ಯಕತೆ ಇರೋದಂತೆ 25,000 ರೂಪಾಯಿ ಕೊಡ್ತಾ ಇದ್ವಿ ಸರ್. ವಿತೌಟ್ ಬಡ್ಡಿ ಮೇಡಮ್. ಅದು ಬಡ್ಡಿ ಇಲ್ಲ, ರೈತವಾಗಿ. ಸರ್, ಇನ್ಸೂರೆನ್ಸ್ ಹಸ್ಗಳಿಗೆ ಇನ್ಸೂರೆನ್ಸ್ ಮಾಡಿಸ್ತಿರಲಿ ಸರ್. ಈಗ ಅದು ವರ್ಷಕ್ಕೆ ಎಷ್ಟು ಸಲ ಮಾಡಿಸಬಹುದು? ನೀವು ಹಸ್ಗಳು ಈಗ ಒಬ್ರೊಬ್ರು ರೈತರು ಏನ್ ಮಾಡ್ತಾರೆ, ಮಧ್ಯ ತಂದ್ಬಿಡ್ತಾರೆ ಅನ್ಕೊಳ್ಳಿ. ಆ ರೈತರಿಗೆ ಏನ್ ಮಾಡ್ತೀರಾ? ಅದೇ ಮೇಡಮ್, ಈಗ ಆ ತಿಂಗಳ ಸತಿ ಮಾಡಿಸ್ತಾ ಇರ್ತೀವಲ್ವ. ಈಗ ಅವಾಗ ಹೊಸ ಬಂದಾಗ ಆ ತಿಂಗಳ ರಿನ್ಯೂವಲ್ ಮಾಡಿಸ್ತೀವಿ. ಅದನ್ನ ರಿನ್ಯೂವಲ್ ಅಂತಂದ್ರೆ ಹೊಸದಾಗಿ ಖರೀದಿ ಮಾಡಿರುತ್ತಲ್ಲ ಆ ಹಸುಗಳನ್ನ ಅವಾಗ ಇನ್ಸೂರೆನ್ಸ್ ಮಾಡಿಸ್ತೀವಿ ಮೇಡಮ್. ಅದು ಸರ್, ಇವಾಗ ನೀವು ರೈತರ ಹಸುಗಳೆಲ್ಲ ತಂತಾರೆ, ಅಕಸ್ಮಾತ್ ಕಾರಣಾಂತರ ಏನಾದ್ರು ಡೆತ್ ಆದ್ರೆ ಅದಕ್ಕೆ ಇನ್ಸೂರೆನ್ಸ್ ಮಾಡಿಸಿರ್ತೀರಾ ಅಲ್ವಾ ಸರ್? ಅದು ಇವಾಗ ಒಂದು 25,000ನೇ ತಂದಿರ್ತಾರೆ ಅನ್ಕೊಳ್ಳಿ. ಇದ್ದಿದ್ದು ಲಿಮಿಟ್ ಇದೆ ಅಲ್ವಾ? ಅದಕ್ಕೆ ಎಷ್ಟು ಮಾಡಿಸ್ ಮೇಡಮ್? 50,000 ರೂಪಾಯಿ ಲಿಮಿಟ್ ಇದೆ ಅಂತ. ಅದು ಸತ್ತೋದ ಹಸುಗಳಿಗೆ 50,000 ರೂಪಾಯಿ ಲಿಮಿಟ್ ಇದೆ ಮೇಡಮ್. ಲಿಮಿಟ್ ಇದೆ. ಈಗ ಜಾಸ್ತಿ ತಂದಿರ್ತಾರೆ ಅನ್ಕೊಳ್ಳಿ, 70,000 80,000 ಕೊಟ್ಟು ತಂದಿರ್ತಾರೆ. ನಿಮ್ಮ ಸಂಸ್ಥೆಯಿಂದ ಏನಾದ್ರು ಅದು ಕೊಡ್ತೀರಾ ಆ ರೈತರಿಗೆ? ಈಗ 50,000 ಏನಾಗಿದೆ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಏನಾಗಿದೆ ಮಾಹಿತಿ ಗೊತ್ತಿಲ್ಲ. ಯಾವ ತರ ಡೆತ್ ಆತರ ಆಗಿಲ್ವಲ್ಲ. ಆತರ ಆಗಿದ್ರೆ ಈಗ ಗೊತ್ತಾಗಿತ್ತು. ಆ ರೀತಿ ಯಾವ ಡೆತ್ ಆಗಿಲ್ಲ ಮೇಡಮ್. ಈಗ 50,000 ರೂಪಾಯಿ ಇದಿದೆ. ಹಾಲು ಹಾಕೋರಿಗೆ ಸರ್, ಹಾಲು ಹಾಕೋರು ಏನಾದ್ರು ಡೆತ್ ಆದ್ರೆ ನಿಮ್ಮ ಡೈರಿ ಕಡೆಯಿಂದ ಏನಾದ್ರು ಸಹಾಯಧನ? ರೈತರುಗಳಿಗೆ ಮೇಡಮ್, ಹಾಲು ಹಾಕೋಂಥವ್ರಿಗೆ ಡೆತ್ ಆರ್ ಇನ್ಸೂರೆನ್ಸ್ ಅದೇ ಮೇಡಮ್, ಇನ್ಸೂರೆನ್ಸ್ ಇದೆ. ಇನ್ಸೂರೆನ್ಸ್ ಕೊಟ್ಟಿದ್ವಿ ಒಬ್ಬರಿಗೆ. ಸರ್, ಈಗ ವಿದ್ಯಾವಂತರು ಮಕ್ಳು ಇರ್ತಾರೆ, ಎಜುಕೇಶನ್ ಇರುತ್ತೆ. ನಿಮ್ಮ ರೈತರುಗಳು ಹಾಲಾಗ್ತಾ ಇರ್ತಾರೆ, ಆ ಮಕ್ಳಿಗೆ ಏನಾದ್ರು ಪ್ರೋತ್ಸಾಹಧನ ಕೊಡ್ತೀರಾ ಸರ್? ಮೇಡಮ್, ಅದೇ ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇದೀವಿ ಮೇಡಮ್. ನಿಮ್ಮಿಂದ ಕೊಡ್ತೀರಲ್ಲ, ಹೆಡ್ ಆಫೀಸ್ ಇಂದ ಕೊಡ್ತೀರಾ? ಸಂಘದಿಂದ ಕೊಡ್ತಾ ಇದೀವಿ ಮೇಡಮ್. ನಿಮ್ಮ ಡೈರಿಯಿಂದ ಎಷ್ಟು ಕೊಡ್ತೀರಾ? ಯಾವ ಮಕ್ಳು ಕೊಡ್ತೀರಾ ಸರ್? ಮೇಡಮ್, ಇದರಲ್ಲಿ ಮೇಡಮ್ ಈಗ ಎಷ್ಟು 5% ಮಾತ್ರ ತೆಗೆದಿಟ್ಟಿವಿ ಸ್ಕಾಲರ್ಶಿಪ್ಗೆ ಅಂತ. ಅದು ಸ್ಕಾಲರ್ಶಿಪ್ ಅಂದ್ರೆ ಈಗ ಹೈಯರ್ ಎಜುಕೇಶನ್ ಸ್ನಾತಕೋತ್ತರ ಪದವಿ ಅಂತ ಅಂದ್ರೆ ಇದು ಮೆಡಿಕಲ್ ಮಾಡೋಂಥವ್ರಿಗೆ, ಆಮೇಲೆ ಇದು ಇಂಜಿನಿಯರ್ ಮಾಡೋಂಥವ್ರಿಗೆ ಅಂತ ಪದವೀಧರಿಗೆ ಕೊಡಬೇಕು ಅಂತ ಇದಿದೆ ಮೇಡಮ್. ಆ ಥರ ಓದೋಂಥ ಅದು ಇದು ಸಂಘದಲ್ಲಿ ಹಾಲು ಹಾಕೋ ಸದಸ್ಯರಿಗೆ ಮಾತ್ರ ಕೊಡ್ತಾರೆ ಮೇಡಮ್. ಅದು ಬೇರೆಯವ್ರಿಗೆ ಅವಕಾಶ ಇಲ್ಲ ಅಂತ. ರೈತರಿಗೆ ಇವಾಗ ಯಶಸ್ವಿನಿ ಕಾರ್ಡ್ ಅಂತ ಬಂದಿದೆಯಲ್ಲ, ಅದು ನೀವು ಮಾಡಿಸ್ತಾ ಇದ್ದೀರಾ? ಎಷ್ಟು ಅಮೌಂಟ್ ತಗೋತೀರಾ? ಒಂದು ಫ್ಯಾಮಿಲಿಗೆ ಎಷ್ಟು ಜನ ಇದ್ರೆ ಎಷ್ಟು ಅಮೌಂಟ್ ತಗೋತೀರಾ? ಅದು 500 ರೂಪಾಯಿ ತಗೋತಾ ಇದ್ದಾರೆ. 500 ರೂಪಾಯಿ ತಗೋತಾ ಮೇಡಮ್. 5 ಜನ ಮೆಂಬರ್ಗೆ 500 ರೂಪಾಯಿ ತಗೋತಾ ಇದ್ದಾರೆ. ನೀವೆಲ್ಲ ಹಾಲು ಹಾಕೋರ್ಗೆ ಮಾತ್ರನಾ, ಇಲ್ಲ ಬೇರೆ ಯಾರು ಬಂದ್ರು ಫ್ಯಾಮಿಲಿಗಳಿಗೆ ಮಾಡಿಸ್ಕೊಡ್ತೀರಾ ಸರ್? ಮೇಡಮ್, ಶೇರ್ದಾರ ಇರ್ಬೇಕು ಮೇಡಮ್. ಸಂಘದ ಶೇರ್ದಾರಿಗೆ ಎಲ್ಲರೂ ಕೊಡ್ತಾ ಇದೀವಿ ಮೇಡಮ್. ಅದು ಈಗ ನಾವು ಹಸು ಇಲ್ಲ ನಿಮ್ಗೆ ಶೇರ್ದಾರ ಆಗ್ಬೋದು. ಇಲ್ಲ ಮೇಡಮ್, ಹಾಲು ಹಾಕ್ಬೇಕು ಕೊಡೋದಿಲ್ಲ. ಶೇರ್ದಾರ ಬೇಕು, ಯಾರು ಬೇಕಾದ್ರು ಆಗ್ಬೋದು. ಶೇರ್ದಾರಿಗೆ ಎಷ್ಟು ಅಮೌಂಟ್ ತಗೋತೀರಾ ಸರ್? ಶೇರ್ದಾರ ಮೇಡಮ್ ಮೊದಲು ಒಂದು ಇಷ್ಟು 200 ರೂಪಾಯಿ ಇತ್ತು ಮೇಡಮ್. ಈಗ 500 ರೂಪಾಯಿ ಮಾಡಿದ್ದಾರೆ ಅಂತಂದ್ರೆ. ನಿಮ್ಮ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಫ್ಲಾಟ್ ಬಗ್ಗೆ ಆಗ್ಲಿ, ಮತ್ತೆ ಹಾಲು ಹಾಕೋ ಬಗ್ಗೆ. ಈಗ ಮನೇಲಿ ಏನಾಗುತ್ತೆ, ಒಂದು ಹೆಣ್ಣು ಒಂದು ಹಸು ತಗೊಬಂದ್ ಸಾಕಿದ್ರೆ ಮನೆ ಫ್ಯಾಮಿಲಿ ನೋಡ್ಕೋಬಹುದು. ಹೊರಗಡೆ ಹೋಗಿ ಅಂತ ಕೆಲಸ ಮಾಡೋ ಅಂತ ಅವಶ್ಯಕತೆನೇ ಇರಲ್ಲ. ಅಂತ ಮಕ್ಳಿಗೆ, ಅಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಡೈರಿಯಿಂದ ಒಳ್ಳೆ ಅನುಕೂಲ ಇದೆ ಮೇಡಮ್. ಈಗೆಲ್ಲ ಫ್ಯಾಟ್ ಮೇಲೆ ದುಡ್ಡು ಕೊಡ್ತಾ ಇದಾರೆ. ಈಗೇನಿಗೆ ಈಗ ಹಾಲು ಹಾಕಂತಾರೆ ಮೇಡಮ್. ಈಗ 32 ರೂಪಾಯಿಂದ ಹಿಡಿದು 50 ರೂಪಾಯಿಗೂ ಇದೆ. ಫ್ಯಾಟ್ ಮೇಲೆ ಡಿಪೆಂಡ್ ಆಗ್ತಾ ಇದೆ ಮೇಡಮ್. ಈಗ ಹಸುಗಳು ಸಾಕೊಂಡು ಇವತ್ತು ಹಲವಾರು ಜನ ಅದೇ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಏಕೆಂದರೆ ಹಸುಗಳು 2-3 ಇಟ್ಕೊಂಡ್ರು ಒಳ್ಳೆ ಬೆನಿಫಿಟ್ ಇದೆ. ಸುಮಾರು ಕೆಲವರೆಲ್ಲ 7-8-10 ಹಸುಗಳು ಮಾಡ್ಕೊಂಡಿದ್ದಾರೆ ಮೇಡಮ್. ಈಗ
ಮಡಿಕೊಂಡು ಒಳ್ಳೆ ಈಗ ಹಾಲಲ್ಲಿ ಒಳ್ಳೆ ಇದು ಮಾಡ್ಕೊಂಡು ಒಳ್ಳೆ ಬೆನಿಫಿಟ್ ಇದೆ. ಹಂಗಾಗಿ ಈಗ ಸರ್ಕಾರದಿಂದ ಒಳ್ಳೆ ಗುಣಮಟ್ಟದ ಹಾಲು ಹಾಕಿ ಗುಣಮಟ್ಟದ ಹಾಲು ಹಾಕಿ ಒಳ್ಳೆ ದುಡ್ಡು ಸಿಕ್ಕೊಳ್ತೀವಿ. ಫ್ಯಾಟ್ನ ದುಡ್ಡು ಕೊಡ್ತಾ ಇದೀವಿ. ಈಗ August 15 ಬರ್ತಾ ಐತೆ, ವರಮಹಾಲಕ್ಷ್ಮಿ ಬರ್ತಾ ಇದೆ. ನಿಮ್ಮ ಊರಿನ ರೈತರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳಿ ಎಲ್ರಿಗೂ ಶುಭಾಶಯ. ಶುಭ ಈಗ ವರಮಹಾಲಕ್ಷ್ಮಿ ಮತ್ತೆ ಇದಕ್ಕೆ ಸಂಘ ಸದಸ್ಯರು ಎಲ್ಲರಿಗೂ ಶುಭಾಶಯ ಕೊಡ್ತಾ ಇದ್ದೀವಿ ಮೇಡಮ್. ಸರ್, ಕೊನೆಯದಾಗಿ ನಿಮ್ಮ ಕಾರ್ಯದರ್ಶಿ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ನಮ್ಮ ಕಾರ್ಯದರ್ಶಿಯವರು ಒಳ್ಳೆಯವರೇ. ಕಾರ್ಯದರ್ಶಿ ಯಾಕೆಂದ್ರೆ ಒಂದು ಹಾಲಿನ ಡೈರಿ ಅವರಿಂದನೇ ಉದ್ಧಾರ ಆಗೋದು, ಅವರಿಂದನೇ ಹಾಳಾಗೋದು. ನಿಮ್ಮ ಕಾರ್ಯದರ್ಶಿ ಬಗ್ಗೆ ಏನು ಹೇಳಕ್ ಇಲ್ಲ, ಇಷ್ಟಪಡ್ತೀರಾ? ನಮ್ಮ ಕಾರ್ಯದರ್ಶಿಯವರು ಒಳ್ಳೆ ರೀತಿಯಲ್ಲಿ ನಡ್ಕೊಂಬಂದಾರೆ ಸರ್. ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಯಾವುದೇ ಇದಿಲ್ಲ. ಯಾವುದೇ ಏನ್ ಹೇಳಿ ಬೇರೆ ತರ ಡಿಫಾಲ್ಟ್ ಆ ಥರ ಏನಿಲ್ಲ ನಮ್ಮಲ್ಲಿ. ಚೆನ್ನಾಗಿದೆ. ಬಟ್ ಏನಪ್ಪಾ ಅಂದ್ರೆ ಒಂದು ಬಿಲ್ಡಿಂಗ್ ಒಂದು ಆಗ್ಬೇಕಾಯ್ತು. ಬಿಲ್ಡಿಂಗ್ ಹೊಸ ಜಾಗ ಗುರುತಿಸ್ಕೊಂಡು ಫಂಡು ಇದೆ ಇಲ್ಲ. ಮತ್ತೆ ನಮ್ಮ ನಿರ್ದೇಶಕರು ಮಲಿಂಗಪುರ ಹೇಳಿದ್ದಾರೆ, ನಮ್ಮಲ್ಲಿ 12 ಲಕ್ಷ ಸಹಾಯ ಕೊಡ್ತಾ ಇದ್ದೀವಿ, ನೀವು ಉಪಯೋಗಿಸಲಿ ಅಂತ. ಬಟ್ ಏನೋ ಸಮಸ್ಯೆಗಳು ಹಿಂಗೆ ಆಗಿತ್ತು. ಬಿಲ್ಡಿಂಗ್ ಇಲ್ಲಿ ರೋಡ್ ಸೈಡಲ್ಲಿ ಇಲ್ಲೂ ಜಾಗ ಖರೀದಿ ಮಾಡೋಕ್ಕೆ ಇದಿಲ್ಲ ಮೇಡಮ್, ಯಾರು ಜಾಗ ಇಲ್ಲ. ಸರ್ಕಾರಿ ಜಾಗ ಇದೆ, ಮಾಡೋಕ್ಕೆ ಅನುಕೂಲ ಇದೆ. ಅದು ಮಾಡೋಕ್ಕೆ ಸರ್ಕಾರಿ ಜಾಗ ಮಾಡೋಕ್ಕಾಗಲ್ಲ ಅಂದರು. ಅದಕ್ಕೆ ಈಗ ಇವರೇ ಯಾರು ಹೇಳಿ ಸೆಕ್ರೆಟರಿ ಜಾಗ ಕೊಡ್ತೀವಿ, ಸ್ವತಃ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರೇ 2 ಗಂಟೆ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅವರಿಗೆ ನಮ್ಮ ಇದರಿಂದ ನಮಗೆ ಹೃತ್ಪೂರ್ವಕ ಇದು ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.